ಬಹದ್ದೂರ್ ಅಣ್ಣಾ ಸಾಹೇಬ್ ಲಟ್ಟೆ ಹಾಗೂ ಬೋದಾನಿಗಳಾದ ರತ್ನಪ್ಪ ಶೆಟ್ಟಿ ಅವರ ಕಾರ್ಯ ಅವಿಸ್ಮರಣೀಯ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಡಾಕ್ಟರ್ ಭರತ್ ಲಟ್ಟೆ ಅಭಿಮತ. ಹೌದು ವೀಕ್ಷಕರೇ, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿಯ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದೊರೆಯಬೇಕೆಂಬ ಉದ್ದೇಶದಿಂದ 1952ರಲ್ಲಿ ಸಾಂಗ್ಲಿಯ ದಿವಾನ ಬಹದ್ದೂರ್ ಅಣ್ಣಾ ಸಾಹೇಬ್ ಲಟ್ಟೆ ಹಾಗೂ ಬೋದಾನಿ ರತ್ನಪ್ಪ ಶೆಟ್ಟಿ ಅವರ ಸ್ಥಾಪಿಸಿದ ಲಟ್ಟೆ ಶಿಕ್ಷಣ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆಯುತ್ತಿದೆ. ಮಹಾನ್ ಮೇಧಾವಿಗಳಾದ ಇವರ ಕಾರ್ಯ ಅವಿಸ್ಮರಣೀಯ ಎಂದು ಲಟ್ಟೆ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಭರತ್ ಲಟ್ಟೆ ತಿಳಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಬುಧವಾರ ನಡೆದ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಾರಂಭದಲ್ಲಿ ಅಣ್ಣಾ ಸಾಹೇಬ್ ಲಟ್ಟೆಯವರು ಪುತ್ಥಳಿಯನ್ನು ಭರತ್ ಲಟ್ಟೆಯವರ ಹಸ್ತದಿಂದ ಹಾಗೂ ಬೋದಾನಿ ರತ್ನಪ್ಪ ಶೆಟ್ಟಿ ಅವರ ಪುತ್ಥಳಿಯನ್ನು ಶಾಂತಿನಾಥ್ ಕಾಂತೆ ಅವರು ಹಸ್ತದಿಂದ ಉದ್ಘಾಟಿಸಲಾಯಿತು. ಲಟ್ಟೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸುಹಾಸ್ ಪಾಟೀಲ್ ನೂತನ ಕೊಠಡಿಗಳ ಉದ್ಘಾಟನೆ ಮಾಡಿದ್ರು. ಇನ್ನು ಸಮಾರಂಭದಲ್ಲಿ ನ್ಯಾಯವಾದಿ ಪಿಆರ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಂತಿನಾಥ್ ಕಾಂತೆ ಮಾತನಾಡಿದರು. ಸಮಾರಂಭದಲ್ಲಿ ಚಂದ್ರಕಾಂತ್ ಪಾಟೀಲ್, ಬಾಲಚಂದ್ರ ಪಾಟೀಲ್, ಡಾಕ್ಟರ್ ಪ್ರಮೋದ್ ಚೌಗ್ಲೆ, ಸುಧೀರ್ ಶೆಟ್ಟಿ, ಬಾಳಾಸಾಹೇಬ್ ಪಾಟೀಲ್, ಸಂಜಯ್ ಲಟ್ಟೆ, ಅರುಣ್ ಶೆಟ್ಟಿ, ರಿಷಬ್ ಶೆಟ್ಟಿ, ಬಿಎ ಪಾಟೀಲ್, ಡಾಕ್ಟರ್ ವಿಲಾಸ್ ಜೋಶಿ, ಪಾಸ್ಗೌಡ ಪಾಟೀಲ್, ಜಯಕುಮಾರ್ ಕೋತ್, ಸಂದೀಪ್ ಪಾಟೀಲ್, ಬಾಳಾಸಾಹೇಬ್ ಪಾಟೀಲ್, ನಾಬಿರಾಜ್ ಕೋತ್, ಪ್ರಕಾಶ್ ಪಾಟೀಲ್, ಡಿಎಸ್ ಪಾಟೀಲ್, ಡಾಕ್ಟರ್ ಧೀರಜ್ ಪಾಟೀಲ್, ಜೆಎ ಪಾಟೀಲ್, ವಿಪುಲ್ ಸದಲ್ಗೆ, ಟ್ಯಾಟ್ಯಾಸಾಹೇಬ್ ಚೌಗ್ಲೆ, ಭರತ್ ಕೋತ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಒಟ್ನಾಡಿನಲ್ಲಿ ನಡೆದಂತಹ ಬಂದು ಹೋದಂತಹ ಮಾಜಿ ಅಧ್ಯಕ್ಷರು, ವೀರ ಶೈವದಳದ ಮಧ್ಯವರ್ತಿ ಸಮಿತಿ ಅಧ್ಯಕ್ಷರು, ಈಗಿನ ದಕ್ಷಿಣ ಭಾರತ ಜೈನ ಸಭೆಯ ಖಜೀನ್ದಾರರಾದಂತಹ ಬಾಳಾಸಾಹೇಬ್ ಪಾಟೀಲ್ ಸಹ ನಾನು ಸ್ವಾಗತ ಬಯಸ್ತೇನೆ. ಬ್ಯೂರೋ ರಿಪೋರ್ಟ್, B5 ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.